ಧರ್ಮಸ್ಥಳ ಕೇಸ್ನಲ್ಲಿ ಪ್ರತಿಷ್ಠಿತ ಮಠದ ಸ್ವಾಮೀಜಿ ಹಸ್ತ. ಧರ್ಮಸ್ಥಳ ಶೋಧಕ್ಕೆ ಮುಂಚೆಯೇ ಆ ಒಂದು ಸ್ವಾಮೀಜಿಗೆ ಕಂಪ್ಲೀಟ್ ಮಾಹಿತಿ ಇತ್ತು. ದೂರು ಕೊಡಿಸುವ ಮುನ್ನ ಸ್ವಾಮೀಜಿ ಭೇಟಿ ಮಾಡಿರುವಂತಹ ಚಿನ್ನಯ್ಯ. ಯಾರು ಈ ಕಾಬಿ ಸ್ವಾಮೀಜಿ? ಯಾಕಾಗಿ ಧರ್ಮಸ್ಥಳ ಕಂಡ್ರೆ ಅಷ್ಟೊಂದು ಪ್ರೀತಿ? ಧರ್ಮಸ್ಥಳದ ಕೇಸ್ನಲ್ಲಿ ಪ್ರತಿಷ್ಠಿತ ಮಠದ ಸ್ವಾಮೀಜಿ ಹಸ್ತ. ಧರ್ಮಸ್ಥಳ ಶೋಧಕ್ಕೆ ಮುಂಚೆಯೇ ಆ ಒಂದು ಸ್ವಾಮೀಜಿಗೆ ಕಂಪ್ಲೀಟ್ ಮಾಹಿತಿ ಇತ್ತು. ದೂರು ಕೊಡಿಸುವ ಮುನ್ನವೇ ಸ್ವಾಮೀಜಿ ಭೇಟಿ ಮಾಡಿರುವಂತಹ ಚಿನ್ನಯ್ಯ. ಆ ಸ್ವಾಮೀಜಿಗೆ ಹೋರಾಟದ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ಅವರು ರಾಜ್ಯದ ಪ್ರಭಾವಿ ಮಠವೊಂದರಲ್ಲಿ ಸ್ವಾಮೀಜಿ, ಆ ಪ್ರತಿಷ್ಠಿತ ಸ್ವಾಮೀಜಿಗೆ ಎಲ್ಲಾ ವಿಚಾರ ಗೊತ್ತು. ಆ ಒಂದು ಪ್ರಭಾವಿ ಮಠದ ಸ್ವಾಮೀಜಿ ಯಾರು? SIT ತಲೆ ಬಿಸಿ ಅಂತ ಮಾಡ್ಕೊಂಡಿರುವಂಥದ್ದು. ಸಮಯ ಬಂದಾಗ ಸ್ವಾಮೀಜಿ ಹೆಸರು ಬಹಿರಂಗ ಅಂತ ಹೇಳಿರುವಂತಹ ಜಯಂತು. ಹಂಗಾಗಿ ಆ ಒಂದು ಸಮಯ ಬರೋ ತನಕ ಕಾಯ್ತಾ ಇರುವಂಥದ್ದು SIT. ಕಾಯ್ತಾ ಕೂತ್ಕೊಳ್ಳೋಕೆ SIT ಟೀಮು. ಸಮಯ ಯಾವಾಗ ಬರುತ್ತೆ ಅಂತ ಜಯಂತಿಗೆ ಪ್ರಶ್ನೆ. ಅಲ್ಲಿಯವರೆಗೂ ಕೂಡ ಎಲ್ಲರೂ ತಲೆಗೆ ಹುಳ ಬಿಟ್ಟುಕೊಂಡು ಇರಬೇಕಾಗಿದೆ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಕೇಸು ಹೆಂಗೆ ಬೇಕೋ ಹಂಗೆ ತಿರುಕೊಳ್ತಾ ಇದೆ. ಅದರಲ್ಲಿ ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಯಂತ್ ಹೇಳಿರುವಂಥ ಆ ಒಂದು ವಿಡಿಯೋದಲ್ಲಿ ಬಹಳಷ್ಟು ಇನ್ಫಾರ್ಮೇಷನ್ಸ್ಗಳಿದೆ. ಯಾವುದಪ್ಪ ಇನ್ಫಾರ್ಮೇಷನ್ಸ್ ಅಂದರೆ, ಯಾವುದೋ ಒಂದು ಸ್ವಾಮೀಜಿ ಚಿನ್ನಯ್ಯನನ್ನ ತುಂಬ ಚೆನ್ನಾಗಿ ನಂಬಿಸ್ತಾವನೆ. ಆ ಸ್ವಾಮೀಜಿಯನ್ನ ಭೇಟಿ ಮಾಡಲಿಕ್ಕೆ ಚಿನ್ನಯ್ಯ ಹೋಗ್ತಾನೆ. ದೂರು ಕೊಡುವ ಮುಂಚೆಯೂ ಕೂಡ ಸ್ವಾಮೀಜಿ ಹತ್ರ ಹೋಗಿದ್ದಾನೆ. ದೆಹಲಿಗೆ ಹೋಗಿದ್ದೀವಿ, ದೆಹಲಿಯಿಂದ ಬಂದ ಮೇಲೆ ಮಂಗಳೂರಲ್ಲಿ ಈ ಒಂದು ಕೇಸನ್ನು ಕೊಟ್ಟಿದ್ದೀವಿ ಅಂತ ಬಹಳಷ್ಟು ವಿಚಾರವನ್ನು ಜಯಂತ್ ಹೇಳಿರುವಂಥದ್ದು. ಅಲ್ಲ, SIT ತನಿಖಾ ತಂಡ ಸುಮ್ಮನೆ ಯಾಕೆ ಕೂತ್ಕೊಂಡಿದೆ? ಪ್ರಶ್ನೆ ಅಲ್ವಾ ಇದು? ಸುಮ್ಮನೆ ಯಾಕೆ ಕೂತ್ಕೊಂಡಿದೆ SIT ತನಿಖಾ ತಂಡ? ಜಯಂತ್ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕಲ್ವಾ? ಜಯಂತ್ ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ಆಗಿದೆ. ಯಾಕೆ ಅಂತಂದ್ರೆ, ಈ ದೂರುದಾರ ಚಿನ್ನಯ್ಯ 2-3 ದಿನ ಜಯಂತ್ ಮನೆಯಲ್ಲೇ ವಾಸ ಮಾಡಿದ್ದ. ಆ ಒಂದು ನಿಟ್ಟಿನಲ್ಲಿ ಜಯಂತನ್ನು ಕೂಡ ವಿಚಾರಣೆ ನಡೆಸಿರುವಂಥ SIT ತನಿಖಾ ತಂಡ ಸೌಜನ್ಯ ಪರ ಹೋರಾಟಗಾರರಲ್ಲಿ ಆಲ್ರೆಡಿ ಬಿರುಕು ಮೂಡಿದೆ. ಈ ಬಿರುಕಿನ ಮತ್ತೊಂದು ಅಂಶವೇ ಜಯಂತ್ ಹೇಳಿರುವಂಥ ಆ ಒಂದು ವಿಡಿಯೋ. ಹಾಗಾದ್ರೆ ಆ ಸ್ವಾಮೀಜಿ ಯಾರು? ಆ ಸ್ವಾಮೀಜಿಗೆ ಧರ್ಮಸ್ಥಳವನ್ನು ಹಾಳು ಮಾಡಬೇಕು ಅನ್ನುವಂಥ ಉದ್ದೇಶ ಇತ್ತ? ಆ ಸ್ವಾಮೀಜಿಯ ಹಿಂದೆ ಇದ್ದವರು ಯಾರು? ಅಥವಾ ಆ ಸ್ವಾಮೀಜಿಯೇ ಕಿಂಗ್ ಪಿನ್ನ? ಸಮಯ ಬಂದಾಗ ಸ್ವಾಮೀಜಿ ಅವರ ಹೆಸರನ್ನು ಹೇಳ್ತೀನಿ ಅಂತ ಹೇಳಿ ಜಯಂತ್ ಹೇಳಿರುವಂಥದ್ದು. ಯಾಕ್ರಪ್ಪ ಇಟ್ಕೊಂಡಿರ್ತೀರಾ ಮನಸ್ಸಲ್ಲಿ? ಸಾಕ್ಷಿಗಳನ್ನು ತೋರಿಸಿ, ಅದಾದ ಮೇಲೆ ಯಾರು ಸ್ವಾಮೀಜಿಗಳು ಅಂತ ಹೇಳಿ ಅವರಿಗೆ ಶಿಕ್ಷೆ ಆಗುತ್ತೆ. ನೀವು ಬುಟ್ಟಿಲ್ಲ, ಹಾವಿದೆ ಈಗ ಬಿಡ್ತೀನಿ ಅಂತ ಕುಂತ್ಕೊಂಡ್ರೆ ಯಾರು ನಂಬ್ತಾರೆ? ನಿಮ್ಮನ್ನ ನಂಬುವಂತಹ ಸಾಕಷ್ಟು ಜನರು ಕೂಡ ನಿಮ್ಮನ್ನ ನಂಬ್ತಾ ಇಲ್ಲ ಈಗ. ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಸರಿಯಾದ ಇನ್ಫಾರ್ಮೇಶನ್ ಕೊಡಬೇಕು. ಯಾರೋ ಸ್ವಾಮೀಜಿ ನನಗೆ ಗೊತ್ತು ಅಂದ್ರೆ ಸ್ವಾಮೀಜಿ ಯಾರು ಅಂತ ಹೇಳಿ. ಹೌದು, ಸಂಪರ್ಕದಲ್ಲಿದ್ದಾರೆ ಅಂತಂದ್ರೆ ಅದಕ್ಕೆ ಸಾಕ್ಷಿ ಕೊಡಿ. ಸಾಕ್ಷಿಯನ್ನು ಕೊಟ್ರೆ ಯಾರು ಬೇಡ ಅಂತಾರೆ? ಆ ಪ್ರಭಾವಿ ಮಠದ ಸ್ವಾಮೀಜಿ ಯಾರು ಅಂತ ಹೇಳಿ SIT ತಲೆ ಬಿಸಿಯನ್ನು ಮಾಡ್ಕೊಂಡಿದ್ದೆ. ಸೀನೇ ಇಲ್ಲ. SIT ತಲೆ ಬಿಸಿಯನ್ನು ಮಾಡ್ಕೊಂಡು ಕುತ್ಕೊಳ್ಳೋದಿಲ್ಲ. SIT ಸರಿಯಾದ ತನಿಖೆಗೆ ಇಳಿತು ಅಂತಂದ್ರೆ ಅದು ಯಾವ ಮಠದ ಯಾವ ಸ್ವಾಮೀಜಿ ಆದ್ರೂ ಕೂಡ ಬಿಡೋದಿಲ್ಲ. ಜಯಂತ್ ಅವರು ಕುತ್ತಿಗೆವರೆಗೆ ಬಂದಿಲ್ಲ SIT ತನಿಖಾ ತಂಡ. ಕುತ್ತಿಗೆ ಮೇಲೆ ಬಂತು ಅಂತಂದ್ರೆ
ಜಯಂತ್ ಅವರು ಈಗ ಕೊಟ್ಟಿರುವಂತಹ ಹೇಳಿಕೆಗಳಿಗೆಲ್ಲವೂ ಕೂಡ ಸಾಕ್ಷಿಯನ್ನ ಕೊಡಬೇಕಾಗತ್ತೆ. ಚೆನ್ನಯ್ಯನನ್ನ ಹಿಡ್ಕೊಂಡಿರುವಂತ SIT ತನಿಖಾ ತಂಡ ಚೆನ್ನಯ್ಯನಿಗೆ ಸಾಕಷ್ಟು ಪ್ರಶ್ನೆಯನ್ನ ಕೇಳ್ತಾ ಇದೆ. ಈಗ ಸ್ವಾಮೀಜಿ ಹೆಸರು ಯಾರು, ಸ್ವಾಮೀಜಿ ಎಲ್ಲಿ ಅವರು, ನಿನಗೂ ಸ್ವಾಮೀಜಿಗೂ ಏನ್ ಸಂಬಂಧ, ದೆಹಲಿಗೆ ಹೋಗಿ ಯಾಕೆ ಬಂದ್ರಿ, ಇದೆಲ್ಲದಕ್ಕೂ ಕೂಡ ಆನ್ಸರ್ ಕೊಡಬೇಕಾಗಿದೆ. ಒಬ್ಬೊಬ್ರು ಒಂದೊಂದ್ಸಲ ಬಂದ್ಬಿಟ್ಟು ಮಾಧ್ಯಮದ ಮುಂದೆ, ವಿಡಿಯೋಗಳ ಮುಂದೆ, ಸೋಷಿಯಲ್ ಮೀಡಿಯಾ ಮುಂದೆ ಒಂದೊಂದು ಹೇಳಿಕೆಯನ್ನು ಕೊಡ್ತಾರೆ. ಸುಜಾತಾ ಭಟ್ ಕತೆ ಒಂಥರ ಆದ್ರೆ ಜಯಂತಂದು ಒಂಥರ. ಮಟ್ಟಣ್ಣ ಆಲ್ರೆಡಿ ಲೈವ್ ಅಲ್ಲಿ ಬಂದ್ಕೊಂಡು ಕೂತ್ಕೊಂತಾರೆ. ಮಹೇಶ್ ತಿಮ್ಮಾರೋಡಿ ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಇನ್ನು ಸಮೀರ್ ವಿಚಾರಕ್ಕೆ ಬರೋದಾದ್ರೆ ಸೈಲೆಂಟ್ ಆಗಿದ್ದಾರೆ. ಕತೆ ಏನು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.